ಕಾರ್ಪೊರೇಟ್ ಪೌಲ್ಟ್ರಿ ಇಂಡಸ್ಟ್ರೀಸ್ ಜೊತೆ ತಾವು ಸಹ ಇದ್ದೀರಿ. ಇಲ್ಲಿ ಸ್ಪರ್ಧೆ ಅನ್ನೋದು ಸಹಜ. ತಮ್ಮ ಸ್ಪರ್ಧೆ ಈ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಯಾವ ರೀತಿ ಇತ್ತು, ಅಲ್ಲಿ ಎಷ್ಟು ನೀವು ಜಯಿಸಿದ್ರಿ, ಅಲ್ಲಿ ಏನೇನು ನಿಮ್ಮ ಸವಾಲುಗಳನ್ನ ಎದುರಿಸಬೇಕಾಗಿ ಬಂತು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ. ಅದು ಇವತ್ತಿನ ದಿವಸದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಕೆಲಸಕ್ಕೆ ಬರ್ತಾರೆ. ಆದರೆ ಕೆಲವು ಈಗ ಫ್ಲೋರಿಕಲ್ಚರ್ ಮಾಡಿದರು. ಫ್ಲೋರಿಕಲ್ಚರಲ್ಲಿ ಯಾವ ದೊಡ್ಡ ಕಂಪನಿ ಇವತ್ತಿಗೂ ನಮ್ಮ ದೇಶದಲ್ಲಿ ಸಕ್ಸಸ್ಫುಲ್ ಆಗಿಲ್ಲ. ಯಾಕೆ ಅಂತ ಹೇಳಿದರೆ ಎಗ್ರಿಕಲ್ಚರಲ್ಲಿ 365 ದಿವಸ 24 ಗಂಟೆ ಇನ್ವಾಲ್ವ್ಮೆಂಟ್ ಇರಬೇಕು. ಈ ಕಾರ್ಪೊರೇಟ್ ಕಲ್ಚರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅವರು ಈಗ ಒಬ್ಬೊಬ್ಬನಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಅಲ್ಲಿ ಆ ಇನ್ವಾಲ್ವ್ಮೆಂಟ್ ಆಗಿ ಅದನ್ನು ತಗೊಳ್ಳಿಕ್ಕಾಗೋದಿಲ್ಲ. ಅದೇ ಥರ ಕೋಳಿ ವ್ಯವಸಾಯ ಇರಲಿ, ಇಲ್ಲ ಡೈರಿಯಲ್ಲಾಗಲಿ, ಲಾರ್ಜ್ ಸ್ಕೇಲ್ ಡೈರಿ, ಲಾರ್ಜ್ ಸ್ಕೇಲ್ ಪೌಲ್ಟ್ರಿ ಫಾರ್ಮು, ಇಂಡಸ್ಟ್ರೀಸ್ ಟೈಪ್ ಅಂತೇಳಿ ಏನು ಹೇಳ್ತೀವಿ, ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯ ಇವತ್ತು ಒಂದು 10,000 ಕೋಳಿ ಮೇಯಿಸ್ತಾನೆ. ಅದೇ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಒಬ್ಬ ಮನುಷ್ಯ 40,000 ಕೋಳಿ ಮೇಯಿಸ್ಬೋದು, 50,000 ಕೋಳಿ ಮೇಯಿಸ್ಬೋದು. ಬೇರೆ ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಇನ್ನೂ ಜಾಸ್ತಿ ಕೋಳಿ ಮೇಯಿಸ್ಬೋದು. ಇವತ್ತೊಂದು 2 ಎಕರೆ 3 ಎಕರೆ ಇದ್ದ ರೈತ ಒಂದು ಸಣ್ಣ ಶೆಡ್ ಹಾಕಿದರೆ ಅದ್ರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ರು. ಮೊದಲು ಒಂದು 10-15 ಲಕ್ಷದಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಒಂದು 10,000 ಕೋಳಿ ಸಾಕಾಗ್ತಿತ್ತು. ಈಗ ಅದೇ ಹೋಗಿ 35-40 ಲಕ್ಷ ಒಂದು 10,000ಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವನು ಇನ್ನೂ ಫಾಸ್ಟಾಗಿ ದುಡ್ಡು ದುಡಿಯೋಕ್ಕಾಗುತ್ತೆ, ಇನ್ನೂ ಜಾಸ್ತಿ ದುಡ್ಡು ದುಡಿಯೋಕ್ಕಾಗುತ್ತೆ. ನಮ್ಮ ಥರನೇ ಬೇರೆ ಟ್ರಾಪಿಕಲ್ ದೇಶ ಇದೆ, ಥೈಲ್ಯಾಂಡು, ಬ್ರೆಜಿಲ್ಲು, ಇಲ್ಲೆಲ್ಲ ನಮ್ಮಿಂದ ಎಷ್ಟೋ ಒಬ್ಬ ಪರ್ ಕ್ಯಾಪಿಟಲ್ ಇನ್ಕಮ್ ಪರ್ ಪರ್ಸನ್ ಅದನ್ನು ನಾವು ನೋಡಬೇಕು. ಎಗ್ರಿಕಲ್ಚರಲ್ಲಿ ಎಕರೆಗೆ ಇನ್ಕಮ್ ಇತ್ತಿಷ್ಟು ಅಂತೇಳಿ ನೋಡಬಾರ್ದು, ಪರ್ ಪರ್ಸನ್ ಎಷ್ಟು ಇನ್ಕಮ್ನು ಅಂತೇಳಿ ನೋಡಬೇಕು. ನಮ್ಮಲ್ಲಿ ನಾವು 300 ಜನ ಚಿಲ್ಲರೆಯಲ್ಲಿ ಪ್ರತಿ ವರ್ಷ ಪ್ರತಿ ಮನುಷ್ಯ 50 ಲಕ್ಷದಿಂದ ಜಾಸ್ತಿ ದುಡಿತಾನೆ.